ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ನಾನು ಮತ್ತು ಮನಿಷಾ ಹೋಗ್ತಾ ಇದ್ದೀವಿ ಇಲ್ಲಿ. ಏನಂದರೆ ನಿಮ್ಮಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ವಾಯ್ಸ್ ಮಾತ್ರ ಏನೂ ಕೇಳಿಸ್ತಾ ಇರಲಿಲ್ಲ, ಗಾಳಿ ಮಾತ್ರ ಕೇಳಿಸ್ತಾ ಇತ್ತು. ನಾನು ಮತ್ತು ಮನಿಷಾ ಕುಟ್ಟಮುಗೇರಿಗೆ ಹೋಗಿದ್ವಿ. ವಾಪಸ್ ಬರಬೇಕಾದ್ರೆ ನಮಗೆ ಅಲ್ಲಿ ಒಂದು ನವಿಲು ಸತ್ತು ಬಿದ್ದಿರೋದು ಕಂಡಿತು. ನಾವು ಅಂದ್ಕೊಂಡ್ವಿ ಅದು ಜೀವಂತವಾಗಿದೆ, ಏನೋ ತಾಗಿದೆ ಅದಕ್ಕೆ ಅಂದ್ಕೊಂಡ್ವಿ. ಬಟ್ ಹತ್ತಿರ ಹೋಗಿ ನೋಡಿದಾಗ ಅದು ಜೀವಂತ ಇರಲಿಲ್ಲ. ಅದಕ್ಕೆ ಕರೆಂಟ್ ಶಾಕ್ ಹೊಡೆದಿತ್ತು ಅಂತ ಅನ್ನಿಸ್ತಾ ಇದೆ. ಸೊ ಮನೆಗೆ ಬಂದು ಏನು ಮಾಡಿದ್ವಂತೆ, ಹಾರೆ ಹಿಡ್ಕೊಂಡು ವಾಪಸ್ ಅಲ್ಲಿಗೆ ನವಿಲಿದ್ದಲ್ಲಿಗೆ ಹೋದ್ವಿ. ಸಂಡೇ ಆದ ಕಾರಣ ಸ್ವಲ್ಪ ಅಪರೂಪವಾಗಿ ವೆಹಿಕಲ್ಗಳು ಬರ್ತಾಯಿತ್ತು. ಆದರೆ ಯಾರಲ್ಲೂ ಹೆಲ್ಪ್ ಕೇಳುವ ಹಾಗಿರಲಿಲ್ಲ. ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಸೊ ನೋಡಿ, ಇವರು ಕೂಡ ನಿಂತುಕೊಂಡು ನೋಡಿದರು. ಅವರಿಗೆ ನಮ್ಮಲ್ಲಿ ಹಾರೆ ಇರೋದನ್ನು ನೋಡಿ ಅವರಿಗೆ ಕನ್ಫರ್ಮ್ ಆಯಿತು ಇವ್ರು ಏನಾದರೂ ಮಾಡ್ತಾರೆ ಅಂತ. ಸೊ ನಾನು ಇಲ್ಲಿ ಬಂದು ನಿಲ್ಲಿಸಿದೆ. ನೋಡಿ, ಇಲ್ಲಿದೆ, ಇಲ್ಲೇ ಕರೆಂಟ್ನ ಕಂಬ ಬೇರೆ ಇದೆ ನೋಡಿ. ನನಗನ್ಸುತ್ತೆ ಅದರ ಕುತ್ತಿಗೆಗೆ ಕರೆಂಟ್ ಹೊಡೆದಿರ್ಬೋದು. ಯಾಕಂದರೆ ನವಿಲು ಕಂಬದ ಮೇಲೆ ಕೂತ್ಕೊಂಡಿತ್ತು ಅಂತ ನನ್ನ ಅನಿಸಿಕೆ. ಯಾಕಂದರೆ ಕೆಳಗೆ ಎಲ್ಲೂ ಕರೆಂಟ್ ಅಡ್ಗೆ ಹೊಡೆಯೋ ಹಾಗೆ ಇರಲಿಲ್ಲ. ಸೊ ಮೇಲೆ ಕೂತ್ಕೊಂಡಾಗ ಕರೆಂಟ್ ಹೊಡೆದಿರ್ಬೋದು ಅಂತ ಅನ್ನಿಸ್ತಾ ಇತ್ತು. ಸೊ ಅಷ್ಟು ಮೇಲೆ ಹಾರೋದನ್ನು ನಾನಂತೂ ನೋಡಿರಲಿಲ್ಲ. ಏನೋ ಗೊತ್ತಿಲ್ಲ, ಅದು ಸತ್ತು ಬಿದ್ದಿತ್ತಲ್ಲಿ. ಸ್ವಲ್ಪ ಈಚೆನೇ ಇತ್ತು, ಅದನ್ನು ಬದಿಗೆ ಹಾಕಿ ನಾವು ಮನೆಗೆ ಬಂದ್ವಿ. ಹಾರೆ ಎಲ್ಲ ಇಟ್ಕೊಂಡು ಅಲ್ಲಿಂದ ಹೋದ್ವಿ. ಏನಂದರೆ ಮಳೆ ಬರ್ತಾ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಈಸಿ ಆಯಿತು ಅದನ್ನು ಮಣ್ಣು ಮಾಡೋದಕ್ಕೆ. ಮಣ್ಣು ಮಾಡದೇ ಇದ್ದರೂ ಕರೆಕ್ಟಾಗಿರೋದಿಲ್ಲ ಅಲ್ವಾ. ನಾವು ನೋಡಿದ ಮೇಲೆ ಆ ಕೆಲಸನ ಮಾಡಲೇಬೇಕು. ಇಲ್ಲ ಅಂದರೆ ಬಿಟ್ಟು ಬಂದರೆ ಅದು ಏನೋ ನಮಗೆ ಮನುಷ್ಯತ್ವ ಇಲ್ಲ ಅನ್ನೋ ಹಾಗೆ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಮಣ್ಣು ಮಾಡಲಿಕ್ಕೆ ಅಂಥೇಳಿ ಆಗಿದ್ವಿ. ಬಟ್ ಅಲ್ಲಿ ಮಣ್ಣು ತುಂಬಾ ಗಟ್ಟಿಯಾಗಿತ್ತು ಮಣ್ಣು. ಆದರೂ ಪ್ರಯತ್ನ ಪಟ್ಟೆ. ನನಗೆ ಹೇಗೆ ಮಾಡಲಿಕ್ಕೆ ಆಗ್ತದೆ ನೋಡಿ ಹಾಗೆ ಮಾಡಿದೆ. ಅದನ್ನು ಮಣ್ಣು ಮಾಡಬೇಕು ಅಂತ ನನಗೆ ಅನಿಸಿತ್ತು. ನಮ್ಮ ರಾಷ್ಟ್ರ ಪಕ್ಷಿ ಹಾಗೆಲ್ಲ ದಾರಿ ಮಧ್ಯದಲ್ಲಿ ಬಿದ್ದು ನನಗೆ ಯಾಕೋ ತುಂಬಾ ಬೇಜಾರಾಯಿತು. ಮನುಷ್ಯನಿಗಂತೂ ಅಳು ಬರೋದಕ್ಕೆ ಸ್ವಲ್ಪ ಇತ್ತು. ಅವಳಿಗೆ ತುಂಬ ಬೇಜಾರಾಯಿತು. ಅಯ್ಯೋ ಅಮ್ಮ, ನವಿಲು ನವಿಲು ಅಂತ ಹೇಳ್ತಾ ಇದ್ಲು. ಆದರೂ ಮಣ್ಣು ಮಾಡಲೇಬೇಕಲ್ವ. ಸೊ ಮಣ್ಣು ಮಾಡಿದ್ವಿ. ನನಗೇನೋ ಉಸಿರು ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸಾಕಾಗಿ ಹೋಗಿತ್ತು. ಯಾಕಂದರೆ ಈ ಕೆಲಸನ ನಾರ್ಮಲಾಗಿ ಈಗ ಅಂತೂ ಖಂಡಿತವಾಗ್ಲೂ ಮಾಡೋದಿಲ್ಲ ನಾನು. ನನಗೆ ಯಾಕೋ ಹಾರೆ ಹಿಡಿದು ಆ ಕೆಲಸ ಮಾಡಿದಾಗ ಅನ್ನಿಸ್ತು. ಮುಂಚೆ ಎಲ್ಲ ಎಷ್ಟೋ ಕೆಲಸಗಳನ್ನು ಮಾಡ್ತಾಯಿದ್ದೆ ಹಾರೆಯಲ್ಲಿ, ಆದರೆ ಈಗ ಮಾತ್ರ ನನಗೆ ಅದಕ್ಕೆ ಕೆಲಸನ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ತು. ನಾನು ತುಂಬ ದಪ್ಪ ಆಗಿದ್ದೇನೆ ಅಂತ ಅನಿಸಿ ಬೇಜಾರಾಯಿತು. ಈ ಕೆಲಸ ಮಾಡೋಕ್ಕಾಗ್ತಾ ಇಲ್ಲಲ್ಲಪ್ಪ ನನಗೆ ಅಂತ ತುಂಬಾ ಉಸಿರು ಬಿಡೋದಕ್ಕಾಗ್ತಾ ಇರಲಿಲ್ಲ. ಅಷ್ಟು ನನಗೆ ಸಾಕಾಗಿತ್ತು. ಐ ಹೋಪ್ ನನಗನ್ನಿಸುತ್ತೆ ನಾನು ಮಾಡಿದ ಕೆಲಸ ಸರಿಯಾಗಿದೆ ಅಂತ. ನನಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಆದರೆ ಮೋನಿಷಾ ಹೇಳ್ತಾಯಿದ್ಲು ಮಾಡಿಬಿಡೋಣಮ್ಮ, ನಾವು ಡೈಲಿ ಮಾಡ್ತಾ ಇಲ್ವಾ, ಹಾಗೆ ಮಾಡಿಬಿಡೋಣ ಅಂತ ಹೇಳಿದ್ಲು. ಸೊ ಹಾಗಾಗಿ ಒಪ್ಕೊಂಡೆ. ಎಣ್ಣೆ ಬಿಸಿ ಆಗ್ತಾ ಇದೆ. ಜಟ್ಪಟ್ ಅಂತೇಳಿ ಒಂದು ಎಗ್ ಬಿರಿಯಾನಿ ಮಾಡೋಣ. ಸೊ ಇಲ್ಲಿ ನಾನು 2 ಕಾಯಿ ಮೆಣಸು ಹಾಕಿದ್ದೇನೆ. ಹಾಗೆ ಉದ್ದುದ್ದಕ್ಕೆ ಕತ್ತರಿಸಿದಂತಹ ಈರುಳ್ಳಿ ಕೂಡ ಇದೆ. 1 ಈರುಳ್ಳಿನ ಕಟ್ ಮಾಡಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ 1 ಚಕ್ಕೆ, ಹಾಗೆ ಸ್ವಲ್ಪ ಬಡ ಸೊಪ್ಪು, 1-2 ಲವಂಗ, ಹಾಗೆ 2 ಜಾವಿತ್ರಿ ಹಾಕಿದ್ದೇನೆ. ಇಲ್ಲಿ ಅನ್ನ ರೆಡಿ ಮಾಡಲಿಕ್ಕೆ ಅಂತೇಳಿ ಬಿಸಿ ನೀರಿಟ್ಟಿದ್ದೇನೆ. ಬಿಸಿ ಆಗಬೇಕಷ್ಟೇ. ನಾನು ಇದು ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಎಲೆ ಹಾಕಿದ್ದೇನೆ. ನಿಮ್ಮಲ್ಲಿ ಇದ್ದರೆ ಹಾಕ್ಬೋದು ಇದು ಎಲೆ, ಇಲ್ಲದಿದ್ದರೆ ಹಾಕದಿದ್ರೂ ಪರವಾಗಿಲ್ಲ. 1 ಟೊಮೆಟೊ ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಸೊ ಇದನ್ನು ಚೆನ್ನಾಗಿ ಒಮ್ಮೆ ಫ್ರೈ ಮಾಡೋಣ. ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಆಮೇಲೆ ಇದಕ್ಕೆ ನಾನು 4ರಿಂದ 5 ಸ್ಪೂನ್ನಷ್ಟು ಮೊಸರು ಹಾಕ್ಕೊಂಡಿದ್ದೆ. ಮೊಸರನ್ನು ಕೂಡ ಅಷ್ಟೇ,
ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಇದ್ದರೆ ಮೊಸರು ಹಾಕ್ಕೋಬೋದು, ಇಲ್ಲ ಅಂದರೆ ಲಿಂಬೆ ರಸ ಕೂಡ ಹಾಕ್ಬೋದು. ಸೊ ನಾನಿಲ್ಲಿ ಮೊಸರನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ತುಂಬಾ ಫಾಸ್ಟಾಗಿ ಆಗುತ್ತೆ ಇದರ ಕೆಲಸ. ನಿಮಗೆ ಲೇಟ್ ಅಂತ ಅನಿಸ್ಬೋದು ನೋಡುವಾಗ, ಒಂದು 3-4 ನಿಮಿಷದಲ್ಲಿ ಆಗುತ್ತೆ ಇದರ ಕೆಲಸ. ಹಾಗೆ ನಾನಿಲ್ಲಿ 2 ಸ್ಪೂನ್ನಷ್ಟು ಮೆಣಸಿನ ಹುಡಿನ ಹಾಕಿದ್ದೇನೆ. ಇದೇನು ಕಾಶ್ಮೀರ್ ಮೆಣಸಿನ ಹುಡಿ ಅಲ್ಲ, ಸಿಂಪಲ್ ಆಗಿರುವಂಥ ಮೆಣಸಿನ ಹುಡಿ. ತುಂಬಾ ಚೆನ್ನಾಗಿತ್ತು ಮೆಣಸಿನ ಹುಡಿ ಅಂತೂ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನಾನು ಕೊತ್ತಂಬರಿ ಹುಡಿ, ಅರಿಶಿನ, ಹಾಗೇ ಗರಂ ಮಸಾಲ, ಹಾಗೆ ಬಿರಿಯಾನಿ ಹುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಬಿರಿಯಾನಿ ಮಸಾಲಾನ. ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ನಾವಿಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಗಲೇ ರೆಡಿ ಮಾಡಿರೋಂಥ ಎಗ್ನ ಇದರೊಳಗೆ ಹಾಕೋಣ. ಒಂದು ಎಗ್ ಕಟ್ ಆಯ್ತು, 8 ಎಗ್ ಹಾಕಿದ್ದೇನೆ ನಾನು. ಇದು ಅನ್ನ ಬಿಸಿ ಮಾಡಿರುವಂಥ ನೀರು, ಅದನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತೇನೆ. ನೋಡಿ ನಾನಿಲ್ಲಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಏನಂದರೆ ಇದನ್ನು ನಾನು 70% ಮಾತ್ರ ಬೇಯಿಸಿದ್ದೇನೆ. ನಾನು ದಮ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಇದನ್ನು 70% ಮಾತ್ರ ಬೇಯಿಸಿದ್ದೇನೆ. ದಮ್ ಹಿಡಿಯೋದಕ್ಕಿದೆ ಅಲ್ವಾ, ಅದಕ್ಕಾಗಿ ಈ ರೀತಿ ಮಾಡಿದ್ದಾನೆ. ಸೊ ಇದರಲ್ಲಿ ಇದು ಹೇಗೆ ಮಾಡೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದಾನೆ, ಅದರಲ್ಲಿ ಇದೆ, ಬೇಕಿದ್ದರೆ ನೋಡ್ಬೋದು. ಹಾಗೆ ಇಲ್ಲಿ ಇದು ಕೂಡ ರೆಡಿ ಆಯಿತು ನೋಡಿ. ಆಗಲೇ ಸ್ವಲ್ಪ ಫ್ರೈ ಮಾಡಿ ಇಟ್ಟಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನ ತೆಗಿತೇನೆ. ಮೊಟ್ಟೆ ತೆಗೆದಾದ ನಂತರ ಸ್ವಲ್ಪ ಅದರಲ್ಲಿ ಉಳಿಸ್ಕೋಬೇಕು ಗ್ರೇವಿನ. ಈಗ ಇದಕ್ಕೆ ಲೇಯರ್ ಟೈಪಲ್ಲಿ ನಾವು ಈ ರೀತಿ ರೆಡಿ ಮಾಡ್ಕೋಬೇಕು. ಸೊ ಎಗ್ ಕೂಡ ಇಡಬೇಕು. ನನಗೆ ಎಗ್ ನಾನು 8 ತಗೊಂಡಿದ್ದೆ, ಆದರೆ ಮೋನಿಷಾ 2 ಸರಿ ಕೈ ಹಾಕಿದ್ಲು, ಸೊ ಹಾಗಾಗಿ ಕಟ್ಟಾಯಿತು. ಸೊ ಇಲ್ಲಿ ಸ್ವಲ್ಪ ಬಿಸಿ ನೀರು ಕೂಡ ಹಾಕಿದ್ದೇನೆ, ಅನ್ನ ಬಿಸಿ ಮಾಡಿರುವಂಥದ್ದು, ಅದರ ಜೊತೆ ಈರುಳ್ಳಿ ಫ್ರೈ ಮಾಡಿರುವಂಥದ್ದು, ಹಾಗೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದಾನೆ. ಇನ್ನು ಒಂದು 10 ನಿಮಿಷದ ಬಿಟ್ಟು ನಾವು ಇದನ್ನು ಓಪನ್ ಮಾಡೋಣ. ಇದಕ್ಕೆ ವಿಸಿಲ್ ಇಡುವಂಥ ಅಗತ್ಯ ಇಲ್ಲ. 10 ನಿಮಿಷದ ನಂತರ ನಾನು ಇದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೇನೆ, ಯಾಕಂದರೆ ಲೆಂತಿ ತುಂಬ ಜಾಸ್ತಿ ಆಗುತ್ತೆ ಅಂಥೇಳಿ. ಸೊ ಈಗ ರೆಡಿಯಾಗಿದೆ. ಸ್ಪೂನ್ ಹಾಕಿ ನೋಡೋಣ ಹೇಗಾಗಿದೆ ಅಂತ. ಸೊ ತುಂಬಾ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಒಮ್ಮೆ ಈ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ. ಅನ್ನ ಕೂಡ ಅಷ್ಟೇ ಚೆನ್ನಾಗೇ ಬೆಂದಿದೆ ನೋಡಿ.
ಮುಂಚೆ ಎಲ್ಲ ಎರೆಯೋ ಮನೆ ನೆಲದಲ್ಲಿಟ್ಟೆ ಎರಿಬೇಕಾಗಿತ್ತು. ಈಗ ಮಿಷಿನ್ ಎಲ್ಲ ಬಂದಿದೆ. ಅದರಲ್ಲೂ ಇದು ಒಂದು ಸ್ವಲ್ಪ ಸುಲಭದ ಕೆಲಸ ಅಂತ ನನಗೆ ಅನ್ನಿಸ್ತಾ ಇದೆ. ಮಿಷಿನ್ಗಿಂತ ಇದು ಬೆಟರ್ ಅಂತ ಅನ್ನಿಸ್ತಾ ಇದೆ. ನೋಡಿ, ಯಾವುದೇ ನಮ್ಮದು ಟೈಲ್ಸಲ್ಲಿ ಎಲ್ಲಿ ಬೇಕಿದ್ರೂ ಇಟ್ಟು ಇದನ್ನು ತೆಂಗಿನಕಾಯಿನ ಇದರಲ್ಲಿ ಎರಿಬೋದು. ನಿಂತ್ಕೊಂಡೇ ಎರಿಬೋದು, ಕೂತ್ಕೋಬೇಕು ಅಂತ ಇಲ್ಲ. ಅವಸರವಾಗಿ ಕೆಲಸ ಮಾಡೋರಿಗೆ ಇದು ತುಂಬ ಈಸಿ ಅಂತ ಅನ್ನಿಸ್ತಾ ಇದೆ ನನಗೆ. ತುಂಬ ಖುಷಿ ಆಯಿತು ನನಗೆ ನೋಡಿ. ಇದಕ್ಕೆ ಜಾಸ್ತಿ ಏನು ಅಮೌಂಟ್ ಇಲ್ಲ, 350 ರೂಪಾಯಿ. ನೋಡಿ, ನಿಂತ್ಕೊಂಡೇ ಎರಿತಾ ಇದ್ದಾನೆ. ನಿಮಗೂ ಇಷ್ಟ ಆದರೆ ನೀವು ತಗೋಬೋದು. ಎಲ್ಲರ ಮನೇಲಿ ಇರ್ಬೋದು, ಹೆಚ್ಚಿನವರ ಮನೆಯಲ್ಲಿ. ಆದರೆ ನನ್ನ ಮನೆಯಲ್ಲಿ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಹಾಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.